ಓ ಇದರಲ್ಲಿ ಅರ್ಧ ಮಾತ್ರ ಇವ್ರು ಹಾಕೋದಾ? ಓಕೆ ಫ್ರೆಂಡ್ಸ್ ನೋಡ್ಕೊಳ್ಳಿ, ಡಿಫರೆನ್ಸ್ ಗೊತ್ತಾಗುತ್ತೆ ಇವಾಗ. ಸೊ ನಾರ್ಮಲ್ ಆಗಿ ನಿಮ್ಗೆ ಈ ಬಾಡಿ ಕಿಟ್ ಎಲ್ಲ ಮಾಡ್ತಾರಲ್ಲ ಕಡಿಮೆಗೆ, ಆಫರ್ ಪ್ರೈಸ್ ಅದು ಇದಲ್ಲ, ಅದೆಲ್ಲ ನೋಡಿ ಇದು ಒಂದ್ ಲೇಯರ್ ಮಾತ್ರ ಹಾಕೋದಂತೆ. ಸೊ ಇವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಸೊ ಈ ತರ ಬಂದ್ಬಿಟ್ಟು ಡಬಲ್ ಲೇಯರ್, 4-6 ಡಬಲ್ ಲೇಯರ್ ಆಗುತ್ತೆ ನಿಮ್ಗೆ. ಇನ್ನೊಂದು ಲೇಯರ್ನು ಹಾಕ್ತೀರಾ ಇದರಲ್ಲಿ? ಓಕೆ, ಸೊ ನೋಡ್ಕೊಳ್ಳಿ ಡಿಫರೆನ್ಸ್ ನೋಡ್ಕೊಳ್ಳಿ, ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದ್ರೆ ಬೊಮ್ಮನಹಳ್ಳಿಯಲ್ಲಿ ಇರುವ ಕಾರ್ ಪರ್ಫಾರ್ಮೆನ್ಸ್ ಅಂತ ಒಂದು ಬಾಡಿ ಕಿಟ್ ಶೋರೂಮ್ಗೆ ಬಂದಿದ್ವಿ. ಸೊ ಇವ್ರು ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ದಿ ಓಲ್ಡೆಸ್ಟ್ ಶೋರೂಮ್ ಅಂತಾನೆ ಹೇಳ್ಬೋದು. ಸೊ ಇವರೇ ಬಂದ್ಬಿಟ್ಟು ಫಸ್ಟ್ ನಮ್ಮ ಬ್ಯಾಂಗ್ಳೂರ್ಗೆ ಈ ಬಾಡಿ ಕಿಟ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ತರ ಕಾರ್ಸ್ಗೆ ಕ್ವಾಲಿಟಿ ಬಾಡಿ ಕಿಟ್ಸ್ ಮಾತ್ರ ಇವ್ರು ಮಾಡೋದು. ಸೊ ಲಾಸ್ಟ್ ಟೈಮ್ ಇವ್ರದ್ದು ವಿಡಿಯೋ ಮಾಡಿದ್ವಿ, ತುಂಬ ರೀಚ್ ಆಯಿತು. ಸೊ ಈ ಸತಿ ಕೂಡ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಸರ್ ನಮ್ಮ ಜೊತೆ ಇದ್ದಾರೆ. ಸರ್ನ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸೊ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ, ಸೊ ಯಾವ್ಯಾವ ಕಾರ್ಗೆ ಬಾಡಿ ಕಿಟ್ಸ್ ಇದೆ, ಸೊ ಏನೇನು ಡಿಸೈನ್ಸು, ಸೊ ಯಾವ್ಯಾವ ಥರ ಕ್ವಾಲಿಟಿ ಇದೆ, ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ನೀವೇನಾದರೂ ನಿಮ್ಮ ಕಾರ್ಗೆ, ನಿಮ್ಮ ಹಳೆ ಕಾರ್ ಇರುತ್ತೆ ಇಲ್ಲ ಹೊಸ ಕಾರ್ ಇರುತ್ತೆ, ಸ್ಪಾಯ್ಲರ್ಸ್ ಆಗಿರ್ಬೋದು, ಬಾಡಿ ಕಿಟ್ಸ್ ಇರ್ಬೋದು, ಸೊ ಏನೇ ಒಂದು ಮಾಡಿಫಿಕೇಶನ್ಸ್ ಮಾಡಬೇಕಂದ್ರೆ ಈ ವಿಡಿಯೋನ ದಯವಿಟ್ಟು ಕನ್ಸಿಡರ್ ಮಾಡಿ. ಯಾಕಂದರೆ ಇದು ಬಂದ್ಬಿಟ್ಟು ಒಂದು ಕ್ವಾಲಿಟಿ ವಿಡಿಯೋ, ಕ್ವಾಲಿಟಿ ಕಂಟೆಂಟ್ ಅಂತಾನೆ ಹೇಳ್ಬೋದು. ಸರ್ ಜೊತೆ ಇದ್ದಾರೆ, ಸರ್ನ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಥ್ಯಾಂಕ್ ಯು ಸರ್, ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್, ನೀವು ಹೆಂಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಸರ್. ಸರ್ ಫಸ್ಟು ಏನೇನು ಪ್ರಾಡಕ್ಟ್ಸ್ ಇದೆ ನಿಮ್ಮ ಹತ್ರ ಅಂತ ಫಸ್ಟ್ ಒಂದ್ಸತಿ ಹೇಳಿ ಸರ್. ಸರ್ ನಮ್ಮ ಹತ್ರ ನಿಮ್ಗೆ ತುಂಬಾ ಬಾಡಿ ಕಿಟ್ ಇದೆ ಸರ್. ನಿಮ್ಗೆ ಯಾವ್ದು ಕಾರ್ ಬೇಕೋ ಆ ಕಾರ್ಗೆ ಕಸ್ಟಮ್ ಮಾಡ್ಬೇಕಂದ್ರೆ ಕಸ್ಟಮ್ ಮಾಡಿ ಕೊಡ್ತೀನಿ, ಇಲ್ಲ ಅಂದ್ರೆ ನಿಮ್ಗೆ ರೆಡಿ ಬಾಡಿ ಕಿಟ್ ಬೇಕಂದ್ರೆ ರೆಡಿ ಬಾಡಿ ಕಿಟ್ ನಿಮ್ಗೆ. ಆಮೇಲೆ ನಿಮ್ಗೆ ಏನಾದ್ರೂ ಡಿಫ್ರೆಂಟ್ ಟೈಪ್ ಮಾಡ್ಬೇಕು, ಏನಾದ್ರೂ ಈ ತರ ಮಾಡ್ಬೇಕಂದ್ರೆ ಅದಕ್ಕೆ ಆಗುತ್ತೆ, ಏನಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಆದ್ರೂ ಅದನ್ನು ಮಾಡ್ಕೊಡ್ತೀರಾ? ಓಕೆ, ಸೊ ಸರ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಇನ್ ಕೇಸ್ ಟ್ರೆಡಿಷನಲ್ ಆಗಿರೋ ಬಾಡಿ ಕಿಟ್ಸ್ ಕೂಡ ಅವ್ರು ಮಾಡ್ತಾರೆ, ಇಲ್ಲ ನಮ್ಮ ಮೈಂಡಲ್ಲಿ ಬೇರೆ ಇದೆ, ಈ ಎಲ್ಲ ನೀವು ಜನರೇಟ್ ಮಾಡ್ತೀರಾ, ಬಾಡಿ ಕಿಟ್ಸ್ ಹಿಂಗೆ ಇರಬೇಕು ಹಂಗಿರ್ಬೇಕು ಅಂದರೆ ಕಸ್ಟಮೈಸೇಷನ್ ಕೂಡ ಇವ್ರ ಹತ್ರ ಅವೈಲಬಲ್ ಇದೆ. ಸೊ ಅದೇ ಮೈನ್ ಸರ್ ಹೇಳ್ತಾ ಇದ್ದಾರೆ. ಸೊ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಅವ್ರು ಓನರ್ ಇದ್ರು, ಸೊ ಅವ್ರ ಓನರ್ ಕೂಡ ಅದೇ ಹೇಳಿದ್ರು. ಸೊ ನಿಮಗೆ ನಿಮ್ಮ ಮೈಂಡಲ್ಲಿ ಯಾವ ಥರ, ಈಗ ನಮ್ಮ ಕಾರ್ ಬಂದ್ಬಿಟ್ಟು ಈ ಥರ ಇರಬೇಕು, ಸೊ ನೀವೇನಾದರೂ ಮಾಡ್ಕೊಳ್ಳಿ, ಲೈಕ್ ಬಾಡಿ ಕಿಟ್ಸ್ ಈ ಥರ ಬರಬೇಕಂದ್ರೆ ಖಂಡಿತಾಗಿ ಇವ್ರು ಮಾಡ್ಕೊಡ್ತಾರೆ. ಸ್ವಲ್ಪ ಟೈಮ್ ತೊಗೊತಾರೆ, ಆದರೆ ಪರ್ಫೆಕ್ಟಾಗಿ ಮಾಡ್ಕೊಡ್ತಾರೆ ಬಾಡಿ ಕಿಟ್ಸು. ಸೊ ನೀವು ನೋಡ್ತಾನೆ ಇರ್ಬೋದು, ತುಂಬ ವೆರೈಟೀಸ್ ಆಫ್ ಬಾಡಿ ಕಿಟ್ಸ್ ಇವ್ರ ಹತ್ರ ಅವೈಲಬಲ್ ಇದೆ. ಸ್ಪಾಯ್ಲರ್ಸ್ ಆಗಿರ್ಬೋದು, ಬಾಡಿ ಕಿಟ್ಸ್ ಆಗಿರ್ಬೋದು. ಸೊ ನೀವೇ ನೋಡಿರ್ತೀರಾ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಜನ ಬಂದ್ಬಿಟ್ಟು ಈ ಬಾಡಿ ಕಿಟ್ಸು ಆಮೇಲೆ ಸ್ಪಾಯ್ಲರ್ಸ್ ಎಲ್ಲ ಸೇಲ್ ಮಾಡ್ತಾರೆ. ಸೊ ಅದಕ್ಕೇನು ಸರ್ ಹೇಳ್ತೀರಾ ನೀವು? ಸರ್ ಬ್ಯಾಂಗ್ಳೂರ್ನಲ್ಲಿ ಸ್ಟಾರ್ಟ್ ಮಾಡಿರೋದು ಕಾರ್ ಪರ್ಫಾರ್ಮೆನ್ಸ್ ಫಸ್ಟ್. ನೀವೇ ಫಸ್ಟ್ ಸ್ಟಾರ್ಟ್ ಮಾಡಿರೋದು? ಓಕೆ. ಬೇರೆ ಯಾರು ಬಂದ್ಬಿಟ್ಟು ಸಸ್ತಾನಲ್ಲಿ ಪಿಸ್ಟಾ ಇದರಲ್ಲಿ ಕ್ವಾಲಿಟಿ ಕಡಿಮೆ ಮಾಡಿಬಿಟ್ಟು ಕೊಡ್ಬಿರ್ತಾರೆ. ಓಕೆ. ಆ ಕಸ್ಟಮ್ ಇಂದ ತುಂಬಾ ಒಂದ್ ವಾರದಿಂದ 4-5 ಗಾಡಿ ಬಂದಿದ್ದಾರೆ. ಓ, ಅವ್ರ ಕಡೆಯಿಂದಾನೇ ಬಂದಿದೆ? ಓಕೆ. ಎಲ್ಲಾರ್ದು ಒಂದೇ ಪ್ರಾಬ್ಲಮ್, ಲೋ ಕ್ವಾಲಿಟಿ ಅಷ್ಟೇ. ಓಕೆ. ನಮ್ಮ ಹತ್ರ ಕಾಸ್ಟ್ ಜಾಸ್ತಿ ಇದ್ರೆ ನಿಮ್ಗೆ ಕ್ವಾಲಿಟಿ ಸಖತ್ತಾಗಿ ಸಿಗುತ್ತೆ. ನಿಮ್ಗೆ ಏನಾದ್ರೂ ಬೇಕಂದ್ರೆ ಏನಾದ್ರೂ ಇದಾಗಿದ್ರೆ ನಮ್ ಜವಾಬ್ದಾರಿ ರೆಡಿ ಮಾಡ್ಕೊಡ್ತೀರಾ? ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಸೊ ಆಲ್ಮೋಸ್ಟ್ ಲಾಸ್ಟ್ ವೀಕೇ ಬಂದ್ಬಿಟ್ಟು ಒಂದು 4 ಗಾಡಿ ಬಂದಿದೆ ಅಂತೆ. ಸೊ ಬೇರೆ ಕಡೆ ಎಲ್ಲೋ ಒಂದು ಕಡೆ ಲೈಕ್ ಈ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ಪಾಪ್ಯುಲರ್ ಆಗಿರೋ ಕಡೆ ಮಾಡಿಸಿರೋದು. ಸೊ 4-5 ಕಡೆಯಿಂದ ಬಂದಿದ್ದಾರೆ. ಸೊ ಬಾಡಿ ಕಿಟ್ಸ್ ಎಲ್ಲ ಬಂದ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ. ಫ್ರೆಂಡ್ಸ್ ನಾನು ತಿರ್ಗಾನು ಹೇಳ್ತಾ ಇದ್ದೀನಿ, ನನ್ನ ಹತ್ರ ಒಂದು ಹೋಂಡಾ ಸಿಟಿ ಇತ್ತು. ಸೊ ಅದಕ್ಕೆ ಕೂಡ ಹಂಗೆ ಆಗಿತ್ತು, ನಾನು ಬಾಡಿ ಕಿಟ್ಸ್ ಹಾಕಿದ್ದೆ. ಸೊ ಲೈಕ್ ಚೆನ್ನಾಗಿರುತ್ತೆ, ABS ಕ್ವಾಲಿಟಿ ಅದು ಇದು ಅಂತ ಹೇಳಿದ್ರು. ಸೊ ತುಂಬ ವೇಸ್ಟ್ ಆಯಿತು, ನನಗೇನೆ ಸೈಕ್ ಆಯಿತು. ಲೈಕ್ ಚೆನ್ನಾಗೇ ಇಲ್ಲ ಕ್ವಾಲಿಟಿ, ಅಷ್ಟು ಒಂದು ವರ್ಸ್ಟ್ ಕ್ವಾಲಿಟಿಯಲ್ಲಿತ್ತು. ಸೊ ಇವ್ರದ್ದು ಸ್ಪಾಯ್ಲರ್ಸು, ಇವ್ರದ್ದು ಬಾಡಿ ಕಿಟ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ಇವ್ರದ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಕೂಡ. ನೀವೇ ಹಂಗೆ ನೋಡ್ತಾನೆ ಇರ್ಬೋದು ಇವ್ರದ್ದು ಸ್ಪಾಯ್ಲರ್ಸ್ ಎಲ್ಲ ಹೆಂಗಿದೆ ಅಂತ, ಈ ಕ್ವಾಲಿಟಿ ಗಿಲಿಟಿ ಎಲ್ಲ. ಸೊ ಹೆವಿ ವೆಯ್ಟ್ ಕೂಡ ಇದೆ ಈ ಸ್ಪಾಯ್ಲರ್ ಎಲ್ಲ. ಸೊ ಸರ್ ಸ್ಪಾಯ್ಲರ್ಸು ಅದೆಲ್ಲ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ? ಸರ್ ನಿಮ್ಗೆ ವಿತೌಟ್ ಪೇಂಟ್ ಬಂದ್ಬಿಟ್ಟು 4500 ಸರ್. 4500 ರುಪೀಸ್ ವಿತೌಟ್ ಪೇಂಟು. ವಿತ್ ಪೇಂಟ್ ಬೇಕು ಅಂದ್ರೆ? ವಿತ್ ಪೇಂಟ್ ಬೇಕಂದ್ರೆ ನಿಮ್ಗೆ ಅದು ಕಲರ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ವಿತೌಟ್ ಪೇಂಟ್ ಒಂದೊಂದು ಸ್ಪಾಯ್ಲರ್ ಮೇಲೆ ಒಂದೊಂದು ಪ್ರೈಸ್ ಬರುತ್ತಾ? ಓಕೆ. ನಿಮ್ಗೆ ಚಿಕ್ಕ ಸ್ಪಾಯ್ಲರ್ ಬೇಕಂದ್ರೆ ಒಂದ್ ಪ್ರೈಸ್ ಇರುತ್ತೆ, ನಿಮ್ಗೆ ದೊಡ್ಡ ಸ್ಪಾಯ್ಲರ್ ಬೇಕಂದ್ರೆ ಒಂದ್ ಪ್ರೈಸ್ ಇರುತ್ತೆ. ಕಸ್ಟಮೈಸೇಷನ್ ಸ್ಪಾಯ್ಲರ್ಸ್ ಬೇಕಂದ್ರೆ ಅದು ಕೂಡ ಸಪರೇಟ್ ಆಗಿರುತ್ತೆ. ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು 4500 ರುಪೀಸ್ ಇಂದ ಸ್ಪಾಯ್ಲರ್ಸು. ಫ್ರೆಂಡ್ಸ್ ನೋಡ್ಕೊಳ್ಳಿ, ಸ್ಟಾರ್ಟಿಂಗ್ ಪ್ರೈಸು 4500 ರುಪೀಸ್ ಇಂದ ಸ್ಪಾಯ್ಲರ್ಸು. ಸೊ ನೀವು ಅನ್ಕೊಂತೀರಾ ಬೇರೆ ಕಡೆ ಎಲ್ಲ 2000 ರೂಪಾಯಿಗೆ 1500 ರೂಪಾಯಿ ಕೂಡ ಸ್ಪಾಯ್ಲರ್ಸ್ ನಿಮಗೆ ಸಿಗುತ್ತೆ. ಸೊ ಅದೆಲ್ಲ ಬಂದ್ಬಿಟ್ಟು ವೇಸ್ಟು, ಆ ಥರ ಸ್ಪಾಯ್ಲರ್ಸ್ ಹಾಕೋಕ್ಕೆ ಹೋಗಬೇಡಿ. ಸೊ ಎಕ್ಸ್ಟ್ರಾ ಇನ್ನೊಂದು 2000 ರುಪೀಸ್ ಹಾಕಿ. ಸೊ ಈ ಥರ ಬಂದ್ಬಿಟ್ಟು ಕ್ವಾಲಿಟಿ ಆಗಿರೋ ಹೆವಿ ವೆಯ್ಟ್ ಇದೆ. ಆಲ್ಮೋಸ್ಟ್ ಏನು ಸರ್ ಇದೆ 1 kg ಮೇಲೆ ಇರುತ್ತಲ್ಲ ಸರ್? ಸೊ ಅಷ್ಟೊಂದು ವೆಯ್ಟ್ ಇದೆ. 1.5 kg 1.5 kg ಇರುತ್ತೆ. ಏನು ಮೆಟೀರಿಯಲ್ ಯೂಸ್ ಮಾಡ್ತೀರಾ ನೀವು ಬೇರೆಯವ್ರು ಕಂಪೇರ್ ಮಾಡಿದ್ರೆ? ಇವಾಗ ಬೇರೆಯವರೆಲ್ಲ ಇದ್ದಾರೆ, ಅವ್ರು ಏನು ಮೆಟೀರಿಯಲ್ ಯೂಸ್ ಮಾಡ್ತಾರೆ,
ನೀವು ಅವ್ರಿಗಿಂತ ಏನು ಮೆಟೀರಿಯಲ್ ಯೂಸ್ ಮಾಡ್ತೀರಾ? ಅವರು ಫೈಬರ್ ಮ್ಯಾಟ್ ಯೂಸ್ ಮಾಡೋದು ಅವರು 250 GSM. Okay. ನಾವು 450 GSM ಇಂದ ಸ್ಟಾರ್ಟ್ ಮಾಡೋದು. 450 GSM ಇಂದಾನೆ ಸ್ಟಾರ್ಟ್ ಮಾಡೋದು ನೀವು. ಓಕೆ, ಅವರೆಲ್ಲ ಯೂಸ್ ಮಾಡೋದು 250 GSM. ಓಕೆ, ಸೊ ಅದಕ್ಕೆ ಅದು ಬಂದ್ಬಿಟ್ಟು ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರಲ್ಲ. ಓಕೆ, ಅದು ನಿಮ್ಗೆ ಅವ್ರು ಮಾಡೋದು ಅವ್ರದ್ದು ಪೇಪರ್ ತರ ಬರುತ್ತೆ ನಿಮ್ಗೆ. ಕರೆಕ್ಟು. ನಿಮ್ಗೆ ಒಂದ್ಸತಿ ಟಚ್ ಆದ್ರೆ ಹೊಡೆದೋಗ್ಬಿಡುತ್ತೆ. ಆಗಿದೆ ನನಗೂ ಇದೇ ತರ ಆಗಿದೆ. ಕ್ವಾಲಿಟಿ ಎಲ್ಲ ಫುಲ್ ಪೇಪರ್ ತರಾನೇ ಇರುತ್ತೆ. ಲೈಟ್ ಆಗಿ ಎಲ್ಲಾದ್ರೂ ಒಂದು ಹಂಪಲ್ಲಿ ಬಿಟ್ರೆ ಕೂಡ ಟಚ್ ಆದ್ರೆ ಒಳಗಡೆ ಹೋಗ್ಬಿಡುತ್ತೆ. ಓಕೆ, ಸೊ ನಿಮ್ದ್ರಲ್ಲಿ ಆ ತರ ಪ್ರಾಬ್ಲಮ್ ಬರಲ್ಲ, ಯಾಕಂದ್ರೆ ನೀವು ಯೂಸ್ ಮಾಡೋ GSM 450 GSM ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಲೈಕ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ. ಸರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಬೇರೆ ಕಡೆ ಎಲ್ಲ ಬಂದ್ಬಿಟ್ಟು 250 GSM ಯೂಸ್ ಮಾಡ್ತಾರೆ, ಇವ್ರು ಬಂದ್ಬಿಟ್ಟು 450 GSM ಯೂಸ್ ಮಾಡ್ತಾರೆ, ಆಲ್ಮೋಸ್ಟ್ ಡಬಲ್. ಸೊ ಅದಕ್ಕೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನಾನೇ ಸ್ಪಾಯ್ಲರ್ ಎಲ್ಲ ಪರ್ಸನಲ್ ಆಗಿ ನೋಡ್ತಾ ಇದ್ದೀನಿ, ಹೆವಿ ವೆಯ್ಟ್ ಇದೆ, ತುಂಬ ಸೂಪರ್ ಆಗಿದೆ. ಸರ್ ಹಂಗೆ ನೆಕ್ಸ್ಟ್ ಬಂದರೆ ಬಾಡಿ ಕಿಟ್ಸ್ ಎಲ್ಲ ಏನು ಸರ್? ಈ ಬಾಡಿ ಕಿಟ್ಸ್ ಎಲ್ಲ ನಾವು ಎಲ್ಲೋ ನೋಡಂಗೆ ಇದೆ. ಸೊ ವಿಡಿಯೋದಲ್ಲಿ ಎಲ್ಲ ಬೈ ಫಸ್ಟ್ ಮುಂಚೆನೆ ಎಲ್ಲ ಮಾಡ್ಬಿಟ್ಟು ಸಾಕ್ಬಿಟ್ಟಿದ್ದೀನಿ ಬೈ. ಹೊಸ ಮಾಡೋಣ ಅಂತ ಹೊಸ ಡಿಸೈನ್ ತಗೊಂಡ್ ಬಂದಿದ್ದೀನಿ. ಈಗ ಗಾಡಿ ತಗೊಂಡ್ ಬಂದ್ರೆ ಪೀಸ್ ಆದ್ಮೇಲೆ ನೋಡ್ಬೇಕು ನೀವು ಗಾಡಿ ಹೆಂಗ್ ಬರುತ್ತೆ, ಹೆಂಗ್ ಡಿಸೈನ್ ಬರುತ್ತೆ ಅಂತ. ಸೊ ಆಲ್ರೆಡಿ ನೋಡಿ ಒಂದು BMW ಕಾರ್ ಕೂಡ ಇದೆ. ಸೊ ಇದಕ್ಕೆ ಏನ್ ಮಾಡ್ತಾ ಇದ್ದೀರಾ ಬ್ರೋ? ಇದಕ್ಕೆ ಬಾಡಿ ಕಿಟ್ಸ್ ಹಾಕಿದ್ದೀನಿ, ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್ ಕಸ್ಟಮ್ ಮಾಡಿದ್ದೀನಿ. ಓಕೆ, ಇಷ್ಟ ಆಗಿದೆ. ಆಮೇಲೆ ನೀವು ಪೇಂಟ್ ಜಾಬ್ ಕೂಡ ಮಾಡ್ತೀರಲ್ಲ, ಪೇಂಟ್ ಕೂಡ ಮಾಡ್ತೀರಾ? ಫುಲ್ ಬಾಡಿ ಪೇಂಟ್ ವರ್ಕ್ ಎಲ್ಲ ಮಾಡ್ತೀರಾ? ಮಾಡ್ತೀನಿ. ಆದ್ಮೇಲೆ ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಕಲರ್ ಚೇಂಜ್ ಮಾಡ್ತೀವಿ. ಸೊ ಕಸ್ಟಮೈಸೇಷನ್ ಎಲ್ಲ ಮಾಡ್ತೀರಾ? ನಿಮ್ ಕಾರ್ಗೆ ಬಂದ್ಬಿಟ್ಟು ನೀವು ಪೇಂಟ್ ಇದ್ರೇನು ಪೇಂಟ್ ಕೂಡ ಮಾಡಿಸ್ಕೊಡ್ತಾರೆ. ಲೈಕ್ ರಿಸ್ಟೋರೇಷನ್ ಮಾಡ್ಬೇಕಂದ್ರೆ ಲೈಕ್ ಕಂಪ್ಲೀಟ್ ಪೇಂಟ್ ವರ್ಕ್ ಆಗಿರ್ಬೋದು, ಸೊ ಬಾಡಿ ಕಿಟ್ಸ್ ವರ್ಕ್ ಆಗಿರ್ಬೋದು, ಸೊ ಎಲ್ಲ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಮಾಡ್ಕೊಡ್ತಾರೆ. ಲೈಕ್ ಆಲ್ಮೋಸ್ಟ್ ಎಲ್ಲ ಲೈಕ್ ನೋಡ್ತಾನೆ ಇರ್ಬೋದು ನೀವು, BMW ಕೂಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಬಾಡಿ ಕಿಟ್ ಇದೆ. ಯಾವ ಕಾರ್ ಬಾಡಿ ಕಿಟ್ ಸರ್ ಇದು? ಇದು ಬಂದ್ಬಿಟ್ಟು ಶಿಫ್ಟ್, ಇದನ್ನು ಶಿಫ್ಟ್, ಅದು ಹೋಂಡಾ ಸಿಟಿದ ಇದು. ಸೊ ಫ್ರೆಂಡ್ಸ್ ನೋಡಿ ಸರ್, ಇದು ಇನೋವಾಗೆಲ್ಲ ಕೂಡ ಮಾಡ್ತೀರಾ ಬಾಡಿ ಕಿಟ್ಸ್ ಎಲ್ಲ? ಇನೋವಾಗೆ ಬಾಡಿ ಕಿಟ್ಸ್ ಹಾಕ್ತೀನಿ. ಆಮೇಲೆ ನಿಮ್ಗೆ ಟೈಪ್ ಕನ್ವರ್ಷನ್ ಮಾಡ್ಬೇಕಂದ್ರೆ ಟೈಪ್ ಕನ್ವರ್ಷನ್ ಕೂಡ ಮಾಡ್ತೀರಾ. ಸೊ ಆಮೇಲೆ ನಮ್ಮ ಪೋಲೋ ಲವರ್ಸ್ ತುಂಬಾ ಜನ ಇರ್ತಾರೆ. ಪೋಲೋ ಲವರ್ಸ್ಗೆ ನಮ್ಮ ಹತ್ರ ಬಾಡಿ ಕಿಟ್ಸ್ ಇದೆ. ಅಲ್ಲಿ WRC ಬಾಡಿ ಕಿಟ್ ಇದೆ. ಆಮೇಲೆ ತುಂಬಾ ಪೋಲೋನಲ್ಲಿ ತುಂಬಾ ವೆರೈಟೀಸ್ ಆಫ್ ಬಾಡಿ ಕಿಟ್ಸ್ ಇದೆ ಪೋಲೋ ಲವರ್ಸ್ಗೆ. ಆಮೇಲೆ ಹೋಂಡಾ ಸಿಟಿಗೆ ಸರ್, ಹೋಂಡಾ ಸಿಟಿ ಬಾಡಿ ಕಿಟ್ಸ್ ಎಲ್ಲ ಇದೆಯಾ? ಟೈಪ್ 2 ಹೋಂಡಾ ಸಿಟಿ ಬಾಡಿ ಕಿಟ್ಸ್ ಎಲ್ಲ, ಹಳೆ ಮಾಡಲ್ ಹೋಂಡಾ ಸಿಟಿ ಬಾಡಿ ಕಿಟ್ಸ್ ಅದನ್ನು ಇದೆ. ಓಕೆ, ಆಮೇಲೆ ನಿಮ್ಗೆ ಸಿವಿಕ್ ಜಾಸ್ತಿ ಬಾಡಿ ಕಿಟ್, ಲವರ್ಸ್ಗೆ ಜಾಸ್ತಿ. ಸಿವಿಕ್ ಲವರ್ಸ್ಗೆ ನಿಮ್ಗೆ ಯಾವ ತರ ಬೇಕೋ ಆ ತರ ಹೊಸ ಡಿಸೈನ್ಸ್ ಬಂದಿದೆ. ಓಕೆ, ಅದು ಕೂಡ ನಿಮಗೆ ತೋರಿಸ್ಕೊಡ್ತೀವಿ. ಬಾಡಿ ಕಿಟ್ಸ್ ಯಾಡ್ ಅಲ್ಲಿದೆ, ಅಲ್ಲೂ ಕರ್ಕೊಂಡು ಹೋಗಿ ನಿಮಗೆ ತೋರಿಸ್ಕೊಡ್ತೀವಿ. ಇದು ಸುಮ್ಮನೆ ಡೆಮೋ ಪೀಸಸ್ ಮಾತ್ರ ನೀವು ಇಲ್ಲಿ ಇಕ್ಕಿರೋದು ಸರ್. ಆಮೇಲೆ ಬಾಡಿ ಕಿಟ್ಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿಂದ ಸ್ಟಾರ್ಟ್ ಆಗುತ್ತೆ? ಬಾಡಿ ಕಿಟ್ಸ್ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ 28,000 ಇಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಈ ವಿಡಿಯೋ ನೋಡ್ಬಿಟ್ಟು ಬೇರೆಯವ್ರು ಕೇಳ್ತಾರೆ ನನಗೆ 15,000 ರೂಪಾಯಲ್ಲೇ ಸಿಕ್ತು ಅಂತ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇರೆ ಕಡೆ ಎಲ್ಲ ನೀವು ಸ್ಪಾಯ್ಲರ್ 1,000 ರೂಪಾಯಿಗೆ ಸಿಗ್ತಾ ಇದೆ, 1,200 ರೂಪಾಯಿಗೆ ಸಿಗ್ತಾ ಇದೆ ಅಂತ ಹೋಗ್ಬಿಟ್ಟು ತಗೊಂಡ್ ಬರ್ತೀರಾ. ಒಂದ್ಸತಿ ಹೊರದೋಗ್ಬಿಟ್ರೆ ಅದು ರೆಡಿ ಆಗಲ್ಲ. ಅಷ್ಟೇ ಯೂಸ್ ಅಂಡ್ ಥ್ರೋ ತರಾನೇ ಅದು. ಓಕೆ, ಇದು ಒಂದ್ಸತಿ ಕ್ರ್ಯಾಕ್ ಆಗ್ಬಿಟ್ರೆ ಏನಾದ್ರು ಹೊರದೋಗ್ಬಿಟ್ರೆ ರೆಡಿ ಆಗ್ಬಹುದು. ಇದು ರೆಡಿ ಮಾಡಬಹುದು. ಹೆವಿ ವೇಟ್ ಬರುತ್ತೆ ನಿಮ್ಗೆ. ಓಕೆ, ರೆಡಿ ಆಗ್ಬಿಡುತ್ತೆ ಇದು. ಅದೇ ಬಾಡಿ ಕಿಟ್ಸ್ಗೆನು ನಿಮ್ಗೆ ಬೇರೆ ಕಡೆ ಹಾಕೊಂಡ್ ಬಂದ್ರೆ ಅದು ರೆಡಿ ಆಗಲ್ಲ. ಕ್ವಾಲಿಟಿ ಚೆನ್ನಾಗಿರಲ್ಲ, ಪೇಪರ್ ಕ್ವಾಲಿಟಿ ಇರೋದು. ಇದು ಸ್ವಲ್ಪ ಹೆವಿ ಆಗುತ್ತೆ, ಸ್ವಲ್ಪ ರೆಡಿ ಮಾಡಿಬಿಟ್ಟು ಕೊಡ್ಬಿಡ್ತೀನಿ. ಅದು ರೆಡಿ ಆಗ್ಬಿಡುತ್ತೆ. ತಿರ್ಗಾ ನಿಮ್ಗೆ ಬೇರೆ ಕಡೆಯಿಂದ ಹಾಕ್ಬಿಟ್ಟು ಬಂದ್ಬಿಟ್ಟು ಅಲ್ಲಿ ಇಷ್ಟ ಆಗ್ತಾ ಇದಾರೆ, ಇಷ್ಟ ಮಾಡ್ತಾರೆ ಅಂತ ಅವ್ರ ಕ್ವಾಲಿಟಿ ಸಪ್ರೇಟ್, ನಮ್ ಕ್ವಾಲಿಟಿ ಸಪ್ರೇಟ್. ನಮ್ ಕಾಸ್ಟಿಂಗ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಫ್ರೆಂಡ್ಸ್, ಇವ್ರದ್ದು ಮೇನ್ ಟ್ಯಾಗೇ ಅಷ್ಟೇ. ಲೈಕ್ ಇವ್ರದ್ದು ಕಾಸ್ಟಿಂಗ್ ಇರೋದೇ ಬಂದ್ಬಿಟ್ಟು ಕ್ವಾಲಿಟಿ ಮೇಲೆ. ನಿಮ್ಗೆ ಒಳ್ಳೆ ಕ್ವಾಲಿಟಿ ಬೇಕು ಅಂದ್ರೆ ಲೈಕ್ ಸ್ವಲ್ಪ ಕಾಸು ಜಾಸ್ತಿ ಇರುತ್ತೆ, ಆದ್ರೂ ನಿಮಗೆ ಬಂದ್ಬಿಟ್ಟು ಲೈಫ್ ಸ್ವಲ್ಪ ಜಾಸ್ತಿ ಬರುತ್ತೆ. ಲೈಕ್ ಯಾರು ಬಂದ್ಬಿಟ್ಟು ಸುಮ್ಮನೆ ಆ ವಿಡಿಯೋ ಇದೆಲ್ಲ ನೋಡ್ಬಿಟ್ಟು ಹೋಗ್ಬಿಟ್ಟು ಸುಮ್ಮನೆ ಎಲ್ಲೋ ಬಂದ್ಬಿಟ್ಟು 1,000 ರೂಪಾಯಿ ಕೊಡ್ತಾರೆ ಆ ಥರ ಪ್ರಾಡಕ್ಟ್ಸ್ ಆಗಬೇಡಿ. ಸೊ ಅದಕ್ಕೆ ಬದಲು ಇನ್ನೂ ಒಂದು 1,000 ರೂಪಾಯಿ ಎಕ್ಸ್ಟ್ರಾ ಬಂದ್ಬಿಟ್ಟು ಒನ್ ಮಂತ್ ವೆಯ್ಟ್ ಮಾಡಿಬಿಟ್ಟು ಸ್ವಲ್ಪ ಕಾಸು ಇದು ಮಾಡಿಕೊಂಡೆ ನೀವು ತಿರ್ಗಾ ಬಂದ್ಬಿಟ್ಟು ಚೆನ್ನಾಗಿರೋ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ಸೊ ಅದಕ್ಕೋಸ್ಕರ ನಾವು ಬಂದ್ಬಿಟ್ಟು ಇವತ್ತು ಕಾರ್ ಪರ್ಫಾರ್ಮೆನ್ಸ್ಗೆ ಬಂದು ಒಂದು ವಿಡಿಯೋ ಮಾಡಬೇಕಂತ ಮಾಡ್ತಾ ಇದ್ದೀವಿ. ಪ್ಲಸ್ ಇವ್ರ ಹತ್ರ ಬಂದ್ಬಿಟ್ಟು ಕಂಪ್ಲೀಟ್ ಕಾರು ನಿಮ್ಮದು ರೆಸ್ಟೋರೇಷನ್ ಕೂಡ ಮಾಡ್ತಾರೆ. ಪೇಂಟಿಂಗಿಂದ ಹಿಡ್ದು ಎಲ್ಲ ಟಿಂಕರಿಂಗು ಎಲ್ಲ ಥರ ಕೆಲಸ ಅವರೇ ಮಾಡಿಕೊಡ್ತಾರೆ ನಿಮಗೆ. ಫಾರ್ ಎಕ್ಸಾಂಪಲ್ ತುಂಬ ಜನಕ್ಕೆ ಬಂದ್ಬಿಟ್ಟು ನಮ್ಮ ಕಾರ್ನ ಬಂದ್ಬಿಟ್ಟು ಹಿಂಗೆ ಇರಬೇಕು ಅಂತ ಒಂದು ಡ್ರೀಮ್ ಇರುತ್ತೆ. ಲೈಕ್ ಯೂನಿಕ್ ಆಗಿರಬೇಕು. ಒಂದು 10 ಕಾರ್ ಇದ್ದರೆ ಅದರಲ್ಲಿ ನಾವು ಬಂದ್ಬಿಟ್ಟು ತನಿಯಾಗಿ ಸಪ್ರೇಟಾಗಿ ಸ್ಟ್ಯಾಂಡ್ ಔಟ್ ಮಾಡಬೇಕು ಅಂದರೆ ನೀವು ಇವ್ರ ಹತ್ರ ಬಂದರೆ ಸಾಕು. ನಿಮಗೆ ಬಾಡಿ ಕಿಟ್ಸ್ ಆಗಿರ್ಬೋದು, ಸ್ಪಾಯ್ಲರ್ಸ್ ಆಗಿರ್ಬೋದು, ಎಲ್ಲ ಥರ ಕಸ್ಟಮೈಸೇಷನ್ ಮಾಡ್ಬೋದು. ವಿತ್ ಅಫೋರ್ಡಬಲ್ ಪ್ರೈಸು, ಕ್ವಾಲಿಟಿಯಲ್ಲಿ ನಿಮಗೆ ಮಾಡಿಕೊಡ್ತಾರೆ. ಸರ್, ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆ ಯಾರಾದರೂ ಬಂದರೆ ಡಿಸ್ಕೌಂಟ್ ಏನಾದರೂ ಮಾಡ್ಕೊಡ್ತೀರಾ ಸರ್ ಅವ್ರಿಗೆ? ಮಾಡ್ಕೊಡ್ತೀರಲ್ಲ. ಸೊ ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದಾಯ್ತಲ್ಲ ಸರ್? ಇನ್ನೂ ಬೇರೆ ಏನಾದರೂ ಇದೆಯಾ ಕವರ್ ಮಾಡೋದು? ನಿಮಗೆ ಸಿವಿಕ್ ಬಾಡಿ ಕಿಟ್ಸ್ ಅದೆಲ್ಲ ಸ್ವಲ್ಪ ಹಂಗೆ ತೋರಿಸ್ಬಿಡೋಣ ಬನ್ನಿ ಸರ್. ಸೊ ಫ್ರೆಂಡ್ಸ್, ಹಂಗೆ ನೀವು ಬಾಡಿ ಕಿಟ್ಸ್ನ ನೋಡ್ತಾನೆ ಇರ್ಬೋದು. ಸೊ ಎಷ್ಟೊಂದು ವೆರೈಟೀಸ್ ಆಫ್ ಬಾಡಿ ಕಿಟ್ಸ್ ಇದೆ ಅಂತ. ಮೇಲೆ ಫಸ್ಟ್ ನೋಡಿ ಇಟಿಯೋಸ್ ಇದೆ, ನೆಕ್ಸ್ಟ್ ಲ್ಯಾನ್ಸರ್ ಇದೆ. ಸೊ ಇಲ್ಲಿ ಕೂಡ ಲ್ಯಾನ್ಸರ್ದು ಇನ್ನೊಂದು ಮಾಡಲು.
ಸೊ ಇಲ್ಲಿ ಬಂದರೆ ಇನ್ನೊಂದು ಮಾಡಲ್ ಲ್ಯಾನ್ಸರು ಕ್ರಿಸ್ಟಾ ನೋಡಿ, ಇನೋವಾ ಕ್ರಿಸ್ಟಾ ಇದೆ, ಪೋಲೋ ಇದೆ, ಪೋಲೋ ಲವರ್ಸು, ಸಿವಿಕ್ ಇದೆ, ಹೋಂಡಾ ಸಿವಿಕ್ಕು. ಹಂಗೆ ಬಂದರೆ ನಿಮ್ಮದು ಓಲ್ಡ್ ಬಲೆನೋ ಇದ್ದರೆ ಓಲ್ಡ್ ಬಲೆನೋ, ಇನೋವಾ ತುಂಬ ಜನ ಕೇಳ್ತಾನೆ ಇರ್ತೀರಾ, ಇನೋವಾ ಕೂಡ ಇವ್ರ ಹತ್ರ ಬಾಡಿ ಕಿಟ್ಸ್ ಅವೈಲಬಲ್ ಇದೆ. ಸೊ ಹಂಗೆ ಬಂದರೆ ಸಿಯಾಸ್ ಬಾಡಿ ಕಿಟ್ಸ್ ಅವೈಲಬಲ್ ಇದೆ. ಸೊ ಎಲ್ಲ ಥರ ಬಾಡಿ ಕಿಟ್ಸು ಇವ್ರ ಹತ್ರ ಅವೈಲಬಲ್ ಇದೆ. ನೀವು ನೋಡ್ತಾನೆ ಇರ್ಬೋದು, ನಿಮಗೆ ಯಾವ ಥರ ಬಾಡಿ ಕಿಟ್ಸ್ ಬೇಕು ಎಲ್ಲ ಥರ ಬಾಡಿ ಕಿಟ್ಸ್ ಸಿಗುತ್ತೆ. ನಮ್ಮ ಬ್ಯಾಂಗ್ಳೂರಲ್ಲಿ ಇವರೇ ಫಸ್ಟ್ ಸ್ಟಾರ್ಟ್ ಮಾಡಿರೋದು. ಸೊ ಅದಕ್ಕೆ ನಾವು ಡೈರೆಕ್ಟಾಗಿ ಇಲ್ಲಿ ಬಂದಿರೋದು. ತುಂಬ ಜನ ಬಂದ್ಬಿಟ್ಟು ಇವ್ರ ಹತ್ರನೇ ಕಲ್ತ್ಕೊಂಡು ಹೋಗಿದ್ದಾರೆ ಬಾಡಿ ಕಿಟ್ಸ್ ಎಲ್ಲ ಹೆಂಗೆ ಮಾಡೋದು ಅಂತ. ಸೊ ಸರ್ ಇವಾಗ ಯಾವ ಬಾಡಿ ಕಿಟ್ಸ್ ತೋರಿಸ್ತೀರಾ ಸರ್ ವ್ಯೂಸ್ಗೆ? ಸರ್ ಇವತ್ತು ಸಿವಿಕ್ದು ಒಂದು ಬಾಡಿ ಕಿಟ್ ರೆಡಿ ಆಗ್ತಾ ಇದೆ. ಓಕೆ, ಸೊ ಬನ್ನಿ ನೋಡಿ ಕ್ವಾಲಿಟಿ ನೀವು ನೋಡ್ಕೊಳ್ಬಹುದು ಹೆಂಗಿದೆ ಕ್ವಾಲಿಟಿ. ಸೊ ನೋಡಿ ಇವಾಗಲೇ ರೆಡಿ ಆಗಿದೆ, ನೆನ್ನೆ ರಾತ್ರಿ ಮಾಡಿರೋದಂತೆ. ಸೊ ಇವ್ರದ್ದು ಕ್ವಾಲಿಟಿ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇನ್ನೊಂದು ಮೆಟೀರಿಯಲ್ ಅವ್ರು ಮಾಡೋದು ಇದರಲ್ಲಿ ಅರ್ಧ ಅಂದರೆ ಹೆಂಗೆ ಓಪನ್ ಮಾಡಿದ್ರೆ ಹೆಂಗೆ ಅರ್ಧ ಅನ್ಸುತ್ತೆ. ಓ, ಇದರಲ್ಲಿ ಅರ್ಧ ಮಾತ್ರ ಇವ್ರು ಹಾಕೋದಾ? ಓಕೆ ಫ್ರೆಂಡ್ಸ್ ನೋಡ್ಕೊಳ್ಳಿ, ಡಿಫ್ರೆನ್ಸ್ ಗೊತ್ತಾಗುತ್ತೆ ಇವಾಗ. ಸೊ ನಾರ್ಮಲ್ ಆಗಿ ನಿಮಗೆ ಈ ಬಾಡಿ ಕಿಟ್ಸ್ ಎಲ್ಲ ಮಾಡ್ತಾರಲ್ಲ ಕಡಿಮೆಗೆ, ಆಫರ್ ಪ್ರೈಸು ಅದು ಇದಲ್ಲ, ಅದೆಲ್ಲ ಬಂದ್ಬಿಟ್ಟು ಇದು ಒಂದು ಲೇಯರ್ ಮಾತ್ರ ಹಾಕೋದಂತೆ. ಸೊ ಇವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ, ಸೊ ಈ ಥರ ಬಂದ್ಬಿಟ್ಟು ಡಬಲ್ ಲೇಯರ್ 4-6 ಡಬಲ್ ಲೇಯರ್ ಆಗುತ್ತೆ ನಿಮಗೆ. ಇನ್ನೊಂದು ಲೇಯರ್ನು ಹಾಕ್ತೀರಾ ಇದರಲ್ಲಿ? ಓಕೆ, ಸೊ ನೋಡ್ಕೊಳ್ಳಿ ಡಿಫ್ರೆನ್ಸ್ ನೋಡ್ಕೊಳ್ಳಿ. ನಿಮಗೆ ಕ್ಲಿಯರ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಹೆಂಗೆ ಅವ್ರು ಬಂದ್ಬಿಟ್ಟು ಅಷ್ಟು ಕಡಿಮೆ ಕೊಡ್ತಾರೆ ಅಂತ. ಸೊ ಅದು ಬಿಟ್ಟು ತುಂಬ ಬಾಡಿ ಕಿಟ್ಸ್ ಇದೆ. ಇಲ್ಲಿ ನೋಡಿ ಓಲ್ಡ್ ವರ್ನಾ ಇದೆ, ಸ್ವಿಫ್ಟ್ ಇದೆ, ಸೊ ನ್ಯೂ ಬೆಲೆನೋ ಕೂಡ ಅವೈಲಬಲ್ ಇದೆ. ಸೊ ಅದು ಬಿಟ್ಟು ಎಸ್ಟೀಮ್ ಕಾರ್ಗೆ, ಹಳೆ ಮಾಡಲ್ ಎಸ್ಟೀಮ್ ಕಾರ್ಗೆ ಕೂಡ ಇವ್ರ ಹತ್ರ ಬಾಡಿ ಕಿಟ್ಸ್ ಅವೈಲಬಲ್ ಇದೆ. ಸೊ ಎಲ್ಲ ಮಾಡಲ್ ಆಲ್ಮೋಸ್ಟ್ ಇಲ್ಲಿ ಕೂಡ ಇನ್ನೊಂದಿದೆ. ಸೊ ಇದು ಯಾವುದು ವರ್ನಾನ ಸರ್ ಇದು? ಸೊ ವರ್ನಾಗಿದೆ ಬಾಡಿ ಕಿಟ್ಸು. ಸೊ ಆಲ್ಮೋಸ್ಟ್ ಎಲ್ಲ ಥರ ಮಾಡಲ್ಸ್ಗೆ ಬಂದ್ಬಿಟ್ಟು ಬಾಡಿ ಕಿಟ್ಸ್ ನಿಮ್ಮ ಹತ್ರ ಅವೈಲಬಲ್ ಇದೆ. ಇಲ್ಲಿ ಆಲ್ರೆಡಿ ಮಾಡ್ತಾ ಇದ್ದಾರೆ. ಸೊ ಪ್ರಾಸೆಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಸಿವಿಕ್ಗೆ ಮಾಡ್ತಾ ಇದ್ದೀರಾ ಇದು? ಸಿವಿಕ್ಗೆ. ಸೊ ಹೋಂಡಾ ಸಿವಿಕ್ಗೆ ಬಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಕೆಲವೊಂದು ಬಾಡಿ ಕಿಟ್ಸ್ ಇದೆ. ಇದೆಲ್ಲ ಯಾವುದು ಸರ್? ಇದು ಸಪ್ರೇಟ್ ಆಗಿರೋದು ಸಿವಿಕ್ದು, ಇದು ಶಿಫ್ಟ್ದು ಇದೆ, ಆಮೇಲೆ ಬೆಲಿನೋದು ಇದೆ. ಓಕೆ, ಆ ತರ ಇರೋದು. ಸೊ ಎಲ್ಲ ತರ ಮಾಡೆಲ್ಸ್ ಬಾಡಿ ಕಿಟ್ಸ್ ನಿಮ್ಮ ಹತ್ರ ಆರಾಮಾಗಿ ಸಿಗ್ಬಿಡುತ್ತೆ. ಬಾಡಿ ಕಿಟ್ಸ್ ಮಾತ್ರ ಇಲ್ಲ, ಸೊ ಆಮೇಲೆ ಬಾನೆಟ್ ವುಡ್ ಬರುತ್ತಲ್ಲ, ಸೊ ಅದು ಕೂಡ ಅವೈಲಬಲ್ ಇದೆ. ನೋಡ್ಕೊಳ್ಳಿ, ಬಾನೆಟ್ ಸ್ಕೂಪ್, ಸೊ ಅದು ಕೂಡ ಅವೈಲಬಲ್ ಇದೆ. ಸೊ ಅದು ಕೂಡ ಎಲ್ಲ ಥರ ಕಾರ್ಸ್ಗೂ ಮಾಡ್ತೀರಲ್ಲ ಸರ್ ನೀವು? ಸೊ ಅದೂ ಇದೆ. ಸೊ ನಿಮ್ಗೆ ಏನೇನು ಬೇಕು ಮಾಡಿಫಿಕೇಷನ್ಗೆ ಎಲ್ಲ A to Z ಎಲ್ಲ ಬಂದ್ಬಿಡುತ್ತೆ ಇವ್ರ ಹತ್ರ. ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ಸು ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಸೊ ನಿಮ್ದು ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂವರ್ಸ್ಗೆ ಒಂದ್ಸತಿ ಹೇಳಿ ಸರ್. ನಿಮಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೊಮ್ಮನಹಳ್ಳಿ ಗಾರೆಪಳ್ಳ ಸಿಗ್ನಲ್ದು ಲೆಫ್ಟ್ ತಗೊಂಡ್ರೆ ನಿಮಗೆ ಬಂಡೆಪಳ್ಳ ಸಿಗ್ನಲ್ ಸಿಗುತ್ತೆ. ಬಂಡೆಪಳ್ಳ ಡೆಡ್ ಎಂಡ್ ಬಂದ್ರೆ ನಿಮಗೆ ಕಾರ್ ಪರ್ಫಾರ್ಮೆನ್ಸ್ ಬೊಮ್ಮನಹಳ್ಳಿ ಸಿಗುತ್ತೆ. ನಿಮಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ಬಿಟ್ಟು ಗೂಗಲ್ ಮ್ಯಾಪ್ಸ್ ಲಿಂಕ್ ಕೊಟ್ಟಿರ್ತೀವಿ. ಆ ಲಿಂಕ್ಗೆ ಬೇರೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಲೊಕೇಶನ್ ಬರುತ್ತೆ. ಆರಾಮಾಗಿ ಬಂದು ನಿಮ್ಮ ಕಾರ್ನ ಮಾಡಿಫಿಕೇಶನ್ ಇಲ್ಲಿ ಮಾಡ್ಬೋದು ಕಾರ್ ಪರ್ಫಾರ್ಮೆನ್ಸ್ ಅಲ್ಲಿ. ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ, ಅವ್ರನ್ನ ಎಜುಕೇಟ್ ಮಾಡಿದ್ದಕ್ಕೆ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಂಟೆಂಟ್ ಸಿಗೋಣ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್. ಇವ್ರ ಹತ್ರ ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟ್ಸ್ ಕೂಡ ಅವೈಲಬಲ್ ಇದೆ, ಆಕ್ಸೆಸರೀಸ್ ಎಲ್ಲ ನೀವು ನೋಡ್ತಾನೆ ಇರ್ಬೋದು. ಸೊ ಈ ಸೈಲೆನ್ಸರು, ಎನ್ ಟಿಪ್ ಆಗಿರ್ಬೋದು, ಸೊ ಮಿರರ್ ಕ್ಯಾಪ್ಸು, ಈ ಬಕೆಟ್ ಸೀಟದು ಎಕ್ಸ್ಟೆಂಡರು. ಸೊ ಇದು ಬಕೆಟ್ ಸೀಟ್ಸ್ ನಾರ್ಮಲ್ ಸೀಟ್ಸ್ ಇರುತ್ತೆ ಇದ್ರೆ ನಿಮ್ಮ ಬಕೆಟ್ ಸೀಟ್ಸ್ ಥರ ಕನ್ವರ್ಟ್ ಮಾಡ್ಕೊಬೋದು. ಈ ಥರ ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ಸು. ಸೊ ಆಮೇಲೆ ತುಂಬ ವೆರೈಟೀಸ್ ಆಫ್ ನೋಡಿ ಈ ಥರ ಪೋಲೋಗೆ ಬಂದ್ಬಿಟ್ಟು ಗ್ರಿಲ್ಲು. ಸೊ ಈ ಥರ ಬಂದ್ಬಿಟ್ಟು ಫ್ಲಾಗ್ ಲೈಟ್ಸು. ಸೊ ಈ ಥರ ಆಕ್ಸೆಸರೀಸ್ ಕೂಡ ಅವೈಲಬಲ್ ಇದೆ. ಸೊ ಇಲ್ಲಿ ಬಂದರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಯಾವ್ದು ಪ್ರಾಡಕ್ಟ್ಸ್ ಬೇಕೋ ಎಲ್ಲ ಪ್ರಾಡಕ್ಟ್ಸ್ ನೀವು ಹಾಕ್ಸ್ಕೊಂಡು ಹೋಗ್ಬೋದು.